ನಮಸ್ಕಾರ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಆದ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ಸಿಂಪಲ್ ಆದ ಡಿಜಿಟಲ್ ಪ್ರೇಮ ಕತೆ ಹೇಗೆ ಶುರುವಾಗಿ ಆಮೇಲೆ ಒಂದು ಮರೆಯಲಾಗದ ತುಂಬಾನೇ ಆಳವಾದ ಲೈಫ್ ಈವೆಂಟ್ ಆಗಿ ಬದಲಾಯಿತು ಅನ್ನೋದನ್ನ ನೋಡೋಣ. ಬನ್ನಿ, ತಡ ಮಾಡೋದು ಬೇಡ, ನೇರವಾಗಿ ವಿಷಯಕ್ಕೆ ಹೋಗೋಣ. ನಿನ್ನ ಜೊತೆ ಮಾತಾಡೋದು ನನಗೆ ಹಗಲಿಗಿಂತ ರಾತ್ರಿಯಲ್ಲೇ ಹೆಚ್ಚು ಇಷ್ಟ. ಜಸ್ಟ್ ಇಮ್ಯಾಜಿನ್ ಮಾಡಿ, ರಾತ್ರಿ 11 ಗಂಟೆಗೆ ಬಂದ ಈ ಒಂದು ಸಣ್ಣ ಮೆಸೇಜ್ ಇಬ್ಬರು ವ್ಯಕ್ತಿಗಳ ಜೀವನದ ದಿಕ್ಕನ್ನೇ ಕಂಪ್ಲೀಟ್ ಆಗಿ ಹೇಗೆ ಬದಲಾಯಿಸ್ತು ಅನ್ನೋದು ನಿಜಕ್ಕೂ ತುಂಬಾನೇ ಕುತೂಹಲಕಾರಿ ಅಲ್ವಾ? ಕೇವಲ ಒಂದು ಚಿಕ್ಕ ನೋಟಿಫಿಕೇಶನ್ ಎಂತಹ ದೊಡ್ಡ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನ ಇದು ನಮಗೆ ಸ್ಪಷ್ಟವಾಗಿ ತೋರಿಸುತ್ತೆ. ಇವಾಗ ಮೊದಲನೇ ಭಾಗ ಅಂದ್ರೆ ಮಧ್ಯರಾತ್ರಿಯ ಸಂದೇಶ ಮತ್ತು ಇದರ ಡಿಜಿಟಲ್ ಆರಂಭದ ಬಗ್ಗೆ ನೋಡೋಣ. ಇವತ್ತಿನ ಮಾಡರ್ನ್ ಡೇ ರಿಲೇಶನ್ಶಿಪ್ಗಳು ಹೇಗೆ ಶುರುವಾಗ್ತವೆ ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್. ನೋಡಿ, ಕಥೆಯ ಒಂದು ಕಡೆ ಬೆಂಗಳೂರಿನಲ್ಲಿ ಓದುತ್ತಾ ತನ್ನ ಪಾಡಿಗೆ ತಾನು ಅತ್ಯಂತ ಶಾಂತವಾಗಿ ಇಂಡಿಪೆಂಡೆಂಟ್ ಆಗಿ ಬದುಕ್ತಿರುವ ಹುಡುಗಿ ನಂದಿನಿ. ಆದರೆ ಆಕೆ ಈ ಪ್ರಶಾಂತವಾದ ಲೈಫ್ಗೆ ಇದ್ದಕ್ಕಿದ್ದಂತೆ ಎಂಟ್ರಿ ಕೊಟ್ಟದ್ದು ಅರ್ಜುನ್ ಕಳಿಸಿದ ಒಂದು ಇನ್ಸ್ಟಾಗ್ರಾಮ್ ಫಾಲೋ ರಿಕ್ವೆಸ್ಟ್. ಸ್ಟಾರ್ಟಿಂಗ್ನಲ್ಲಿ ಆಕೆ ಇದನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿದ್ರೂ ಕೂಡ ಈ ಡಿಜಿಟಲ್ ಎಂಟ್ರಿ ಮುಂದೆ ಕಥೆಯನ್ನ ಹೇಗೆ ಕೊಂಡೊಯ್ಯುತ್ತೆ ಅನ್ನೋದು ನಿಜಕ್ಕೂ ಆಸಕ್ತಿದಾಯಕವಾಗಿದೆ. ಹಾಗಾದ್ರೆ ನೆಕ್ಸ್ಟ್ ಏನಾಯ್ತು? ಅದೇ ನಮ್ಮ ಎರಡನೇ ಭಾಗ, ಸ್ನೇಹದಿಂದ ಪ್ರೀತಿಯ ಕಡೆಗೆ. ಜಸ್ಟ್ ಒಂದು ಪರಿಚಯ ಹೇಗೆ ಒಂದು ಬಲವಾದ ಬಂಧವಾಗಿ ಅಂದ್ರೆ ಸ್ಟ್ರಾಂಗ್ ಕನೆಕ್ಷನ್ ಆಗಿ ಬೆಳೆಯುತ್ತೆ ಅಂತ ನಾವಿಲ್ಲಿ ನೋಡಬಹುದು. ಈ ಕನೆಕ್ಷನ್ ಹೇಗೆ ಬಿಲ್ಡ್ ಆಯಿತು ಅಂತ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡಿದ್ರೆ ನಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಮೊದಲನೇ ಹಂತದಲ್ಲಿ ಬರೋದು ಕೇವಲ ಒಂದು ಇನ್ಸ್ಟಾಗ್ರಾಮ್ ರಿಕ್ವೆಸ್ಟ್. ಎರಡನೇ ಹಂತದಲ್ಲಿ ಏನಾಗುತ್ತೆ ಅಂದರೆ ಅರ್ಜುನ್ ಬಿಡದೆ ಸತತವಾಗಿ ಫನ್ನಿ ರೀಲ್ಸ್ಗಳನ್ನ ಕಳ್ಸೋಕ್ಕೆ ಶುರು ಮಾಡ್ತಾನೆ. ಮೂರನೇ ಹಂತಕ್ಕೆ ಬರುವಷ್ಟರಲ್ಲಿ ಆ ಅಪರಿಚಿತ ಭಾವನೆ ನಿಧಾನವಾಗಿ ಕರಗಿ ಇಬ್ಬರ ನಡುವೆ ಮಾತುಕತೆ ಶುರುವಾಗುತ್ತೆ. ಇಂದಿನ ಡಿಜಿಟಲ್ ಯುಗದಲ್ಲಿ ರಿಲೇಶನ್ಶಿಪ್ಗಳು ಹೇಗೆ ಹೆಜ್ಜೆ ಹೆಜ್ಜೆಯಾಗಿ ಡೆವಲಪ್ ಆಗ್ತವೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಬರೀ ಫನಿ ರೀಲ್ಸ್ಗಳಿಂದ ಶುರುವಾದ ಸಂಬಂಧ ಇಲ್ಲಿ ಒಂದು ಇಮೋಷನಲ್ ಟರ್ನ್ ತಗೊಳುತ್ತೆ. ನಿನ್ನ ಸ್ಮೈಲ್ ನೋಡಿದ್ರೆ ನನ್ನ ಟೆನ್ಷನ್ ಎಲ್ಲ ಹೊರಟೋಗುತ್ತೆ ಅನ್ನೋ ಅರ್ಜುನ್ನ ಮಾತಿದೆ ಅಲ್ಲ, ಅದು ಒಂದು ಸೂಕ್ಷ್ಮವಾದ ಜೆನ್ಯೂನ್ ಆದ ಕಾಳಜಿಯನ್ನ ವ್ಯಕ್ತಪಡಿಸುತ್ತೆ. ಇದು ನಂದಿನಿಯ ಮುಖದಲ್ಲಿ ಮೂಡಿಸಿದ ಆ ಒಂದು ಸಣ್ಣ ನಗು ಆಕೆಯ ಮನಸ್ಸಿನ ಕದ ತಟ್ಟೋಕೆ ಶುರು ಮಾಡುತ್ತೆ. ಕೇವಲ ಟೆಕ್ಸ್ಟ್ ಮೆಸೇಜ್ಗಳಿಗಿಂತ ಮೀರಿ ಈ ರಿಲೇಶನ್ಶಿಪ್ ಬಹಳ ಫಾಸ್ಟ್ ಆಗಿ ಬೆಳೆಯೋಕೆ ಶುರುವಾಯಿತು. ಫೋನ್ ಕಾಲ್ಸ್, ವಾಯ್ಸ್ ಮೆಸೇಜ್ಗಳು, ರಾತ್ರಿ ಇಡೀ ನಡೆಯುವ ಮಾತುಕತೆಗಳು, ಅವ್ರಿಗೆ ಟೈಮ್ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ. ಈ ಬೇರೆ ಬೇರೆ ಡಿಜಿಟಲ್ ಕಮ್ಯುನಿಕೇಷನ್ ಮೆಥಡ್ಗಳು ಅವರಿಬ್ಬರ ನಡುವೆ ಇಷ್ಟೊಂದು ಸ್ಟ್ರಾಂಗ್ ಆದ ಎಮೋಷನಲ್ ಕನೆಕ್ಷನ್ ಸೃಷ್ಟಿ ಮಾಡಿದ್ವು ಅನ್ನೋದನ್ನ ಇದು ಬಹಳ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡುತ್ತೆ. ಈಗ ಈ ಕಥೆ ಡಿಜಿಟಲ್ ಜಗತ್ತಿನಿಂದ ಹೊರಬಂದು ರಿಯಲ್ ವರ್ಲ್ಡ್ಗೆ ಎಂಟ್ರಿ ಕೊಡುತ್ತೆ. ಅದೇ ನಮ್ಮ ಮೂರನೇ ಭಾಗ, ಮಳೆಯ ದಿನದ ಭೇಟಿ ಅಂದ್ರೆ ನೈಜ ಜಗತ್ತಿನ ತಪಯಣ. ಒಂದು ಮಳೆಯ ದಿನ ನಂದಿನಿ ಬಸ್ ಸ್ಟಾಪಲ್ಲಿ ನಿಂತಿರುವಾಗ ಸಡನ್ ಆಗಿ ಒಂದು ಬೈಕ್ ಬಂದು ನಿಲ್ಲುತ್ತೆ. ಆತ ಹೆಲ್ಮೆಟ್ ತೆಗೆದಾಗ ಅಲ್ಲಿರೋದು ಬೇರಾರೂ ಅಲ್ಲ, ಸ್ವತಃ ಅರ್ಜುನ್. ನೀನು ಮಳೆಯಲ್ಲಿ ಒದ್ದೆಯಾಗಬಾರ್ದು ಅಂತಾನೆ ಬಂದೆ ಅನ್ನೋ ಆತನ ಮಾತು ಆತ ಅವಳ ಮೇಲಿಟ್ಟಿರೋ ಎಕ್ಸ್ಟ್ರೀಮ್ ಕಾಳಜಿಯನ್ನು ತೋರಿಸುತ್ತೆ. ಎಕ್ಸಾಕ್ಟ್ ಆಗಿ ಇದೇ ಕ್ಷಣದಲ್ಲಿ ನಂದಿನಿಯ ಹೃದಯದಲ್ಲಿ ಮೊದಲ ಬಾರಿಗೆ ಪ್ರೀತಿಯ ಬಡಿತ ಜೋರಾಗಿತ್ತು. ಆಮೇಲೆ ಕೆಲವು ದಿನಗಳ ನಂತರ ಅವರು ಒಂದು ಸಣ್ಣ ಕೆಫೆಯಲ್ಲಿ ಭೇಟಿಯಾದಾಗ ಅರ್ಜುನ್ ಒಂದು ಪುಟ್ಟ ಉಡುಗೊರೆ ಕೊಡ್ತಾನೆ. ಅದರಲ್ಲಿ ಈ ಅದ್ಭುತವಾದ ಸಾಲುಗಳಿದ್ವು: ನನ್ನ ದಿನ ನಿನ್ನ ಮೆಸೇಜ್ನಿಂದ ಶುರುವಾಗಬೇಕು, ಹಾಗೆ ನನ್ನ ಜೀವನ ನಿನ್ನ ಜೊತೆಯಲ್ಲೇ ಮುಗಿಬೇಕು. ಈ ಅನಿರೀಕ್ಷಿತ ಆದರೆ ಅಷ್ಟೇ ಸ್ವೀಟ್ ಆದ ಪ್ರಪೋಸಲ್ನ ನಂದಿನಿಯ ಕಣ್ಣಲ್ಲಿ ಆನಂದ ಭಾಷ್ಪ ತರಿಸುತ್ತೆ. ಜೊತೆಗೆ ಅವಳು ತನ್ನ ಪ್ರೀತಿಯನ್ನ ಕನ್ಫೆಸ್ ಮಾಡೋ ಹಾಗೆ ಮಾಡುತ್ತೆ. ಆದರೆ ನೋಡಿ, ಲೈಫ್ನಲ್ಲಿ ಎಲ್ಲವೂ ನಾವು ಅನ್ಕೊಂಡ ಹಾಗೆ ಸ್ಮೂತ್ ಆಗಿ ನಡೆಯೋದಿಲ್ಲ ಅಲ್ವಾ? ಇಲ್ಲಿ ನಮ್ಮ ಈ ವಿಶ್ಲೇಷಣೆ ಒಂದು ಬಿಗ್ ಟ್ವಿಸ್ಟ್ ತಗೊಳ್ಳುತ್ತೆ. 4ನೇ ಭಾಗ, ಅನಿರೀಕ್ಷಿತ ಆಘಾತ. ಈ ಕಥೆಯ ದೊಡ್ಡ ತಿರುವು ಇದು. 3 ದಿನಗಳ ದಿಢೀರ್ ಮೌನರ ನಂತರ ಏನಾಯ್ತು? ಇದ್ದಕ್ಕಿದ್ದಂತೆ ಅರ್ಜುನ್ ಕಡೆಯಿಂದ ಕಾಲ್ಸ್ ಇಲ್ಲ, ಮಾಡಿರೋ ಮೆಸೇಜ್ಗಳಿಗೆ ಯಾವುದೇ ರಿಪ್ಲೈ ಇಲ್ಲ. ಈ 3 ದಿನಗಳ ಸೈಲೆನ್ಸ್ ನಂದಿನಿಯಿಂದ ಎಂತಹ ಭಯ ಮತ್ತು ಆತಂಕಕ್ಕೆ ತಳ್ಳಿರ್ಬೋದು ಅಂತ ನಾವೆಲ್ಲರೂ ಊಹಿಸಬಹುದು. ಈ ಮೌನ ಕಥೆಯಲ್ಲಿ ಒಂದು ದೊಡ್ಡ ಕ್ರೈಸಿಸ್ ಅನ್ನೇ ಕ್ರಿಯೇಟ್ ಮಾಡುತ್ತೆ. ನಮ್ಮನ್ನಂತೂ ಅಕ್ಷರಶಃ ತುದಿಗಾಲಲ್ಲಿ ನಿಲ್ಲಿಸ್ಬಿಡುತ್ತೆ. ಆ 3 ದಿನಗಳ ಆತಂಕದ ನಂತರ ಒಂದು ಅಪರಿಚಿತ ನಂಬರ್ನಿಂದ ಬಂದ ಫೋನ್ ಕಾಲ್ ಒಂದು ಭಯಾನಕ ಸುದ್ದಿಯನ್ನು ತರುತ್ತೆ. ಅರ್ಜುನ್ಗೆ ಆಕ್ಸಿಡೆಂಟ್ ಆಗಿದೆ. ಕೇವಲ ಈ ಒಂದು ವಾಕ್ಯ ನಂದಿನಿಯ ಬದುಕಿನಲ್ಲಿ ಅತಿ ದೊಡ್ಡ ಆಘಾತವನ್ನೇ ಉಂಟು ಮಾಡಿತು. ಕೈ ನಡುಗುವ, ಕಣ್ಣೀರು ಬರುವ ಆ ಇನ್ಸಿಡೆಂಟ್ ಈ ಇಡೀ ಕಥೆಯ ದಿಕ್ಕನ್ನೇ ಕಂಪ್ಲೀಟ್ ಆಗಿ ಬದಲಾಯಿಸಿಬಿಡುತ್ತೆ. ಈಗ ನಾವು ಈ ವಿಶ್ಲೇಷಣೆಯ ಅಂತಿಮ ಮತ್ತು ಅತ್ಯಂತ ಕ್ರೂಷಿಯಲ್ ಘಟ್ಟವನ್ನ ತಲುಪಿದ್ದೇವೆ. ಭಾಗ 5, ಪ್ರೀತಿಯ ನೈಜಾರ್ಥ. ಇದು ಕೇವಲ ಕಥೆಯ ಅಂತ್ಯವಲ್ಲ, ಬದಲಾಗಿ ಒಂದು ದೊಡ್ಡ ರಿಯಲೈಸೇಷನ್.
ಆಸ್ಪತ್ರೆಯ ಆ ಎಮೋಷನಲ್ ಸೀನ್ ನಮ್ಮ ಕಣ್ಣಿಗೆ ಕಟ್ಟಿದಂತಿದೆ. ಸುದ್ದಿ ತಿಳಿದ ತಕ್ಷಣ ಓಡೋಡಿ ಬಂದ ನಂದಿನಿಯನ್ನ ನೋಡಿ ಆಸ್ಪತ್ರೆಯ ಬೆಡ್ ಮೇಲೆ ಅಷ್ಟು ವೀಕಾಗಿ ಮಲಗಿದ್ರೂ ಕೂಡ ಅರ್ಜುನ್ ಮುಖದಲ್ಲಿ ಒಂದು ಸಣ್ಣ ನಗು ಮೂಡುತ್ತೆ. ನೀನು ಖಂಡಿತ ಬರ್ತೀಯ ಅಂತ ನನಗೆ ಗೊತ್ತಿತ್ತು ಅನ್ನೋ ಅವನ ಮಾತು ಅವರಿಬ್ಬರ ನಡುವೆ ಇದ್ದ ಅಚಲವಾದ ನಂಬಿಕೆ ಮತ್ತು ಆ ಸ್ಟ್ರಾಂಗ್ ಕನೆಕ್ಷನ್ ಅನ್ನ ಪ್ರೂವ್ ಮಾಡುತ್ತೆ. ಕಣ್ಣೀರು ಹಾಕ್ತಾ ಅರ್ಜುನ್ನ ಕೈ ಗಟ್ಟಿಯಾಗಿ ಹಿಡಿದುಕೊಂಡು ನಂದಿನಿ ಹೇಳುವ ಮಾತು, ನಿನ್ನಿಲ್ಲದೆ ನಾನು ಖಂಡಿತ ಇರೋಕ್ಕಾಗಲ್ಲ. ನೋಡಿ, ಇದು ಕೇವಲ ಒಂದು ವಾಕ್ಯ ಅಲ್ಲ, ಇದು ಆಕೆಯ ಕಂಪ್ಲೀಟ್ ಕಮಿಟ್ಮೆಂಟ್ ಮತ್ತು ಆಳವಾದ ಪ್ರೀತಿಯ ಸಂಕೇತ. ಎಷ್ಟೇ ಕಷ್ಟದ ಪರಿಸ್ಥಿತಿ ಬಂದರೂ ಜೊತೆಯಾಗಿ ನಿಲ್ಲುವವರೇ ನಿಜವಾದ ಸಂಗಾತಿ ಅನ್ನೋದನ್ನ ಇದು ನಮಗೆ ಎತ್ತಿ ತೋರಿಸುತ್ತೆ. ಈ ಘಟನೆಗಳ ಟೈಮ್ಲೈನು ಒಮ್ಮೆ ಗಮನಿಸೋಣ. 3ನೇ ದಿನ ಅಪರಿಚಿತ ಕರೆಯಿಂದ ಬಂದ ಆ ಶಾಕಿಂಗ್ ನ್ಯೂಸ್. ಮೊದಲನೇ ವಾರ ಆಸ್ಪತ್ರೆಯ ಬೆಡ್ ಬಳಿ ನಡೆದ ಆ ಇಮೋಷನಲ್ ರಿಯೂನಿಯನ್ ಮತ್ತು ಕೆಲವು ತಿಂಗಳುಗಳ ನಂತರ ಅರ್ಜುನ್ ಸಂಪೂರ್ಣವಾಗಿ ರಿಕವರ್ ಆಗಿ ಇಬ್ಬರು ಒಟ್ಟಿಗೆ ಕುಳಿತು ಪ್ರಶಾಂತವಾಗಿ ಸೂರ್ಯಾಸ್ತವನ್ನು ನೋಡುವ ಆ ಬ್ಯೂಟಿಫುಲ್ ಮೂಮೆಂಟ್. ಎಂಥದ್ದೇ ಕಷ್ಟದ ಪರಿಸ್ಥಿತಿಯನ್ನಾದರೂ ಪ್ರೀತಿ ಮತ್ತು ನಂಬಿಕೆ ಹೇಗೆ ಗೆಲ್ಲುತ್ತೆ ಅನ್ನೋದನ್ನ ಇದು ತುಂಬಾನೇ ಅದ್ಭುತವಾಗಿ ತೋರಿಸುತ್ತೆ. ಅರ್ಜುನ್ನ ಈ ಕೊನೆಯ ಮಾತು ನಿಜಕ್ಕೂ ಎಕ್ಸಲೆಂಟ್ ಆಗಿದೆ. ಲವ್ ಅಂದ್ರೆ ಒಬ್ಬ ಪರ್ಫೆಕ್ಟ್ ಪರ್ಸನ್ ಅನ್ನ ಹುಡುಕೋದಲ್ಲ, ಬದಲಾಗಿ ಪರ್ಫೆಕ್ಟ್ ಪರ್ಸನ್ನ ಪರ್ಫೆಕ್ಟ್ ಆಗಿ ಪ್ರೀತಿಸೋದು. ಈ ಒಂದು ಕೋಟ್ ಆಧುನಿಕ ರಿಲೇಶನ್ಶಿಪ್ಗಳ ನೈಜತೆಯನ್ನ ಬಿಚ್ಚಿಡುತ್ತೆ. ನೋಡಿ, ಜಗತ್ನಲ್ಲಿ ಯಾರೂ ಪರ್ಫೆಕ್ಟ್ ಅಲ್ಲ, ಆದರೆ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಅವರ ಪ್ಲಸ್ ಅಂಡ್ ಮೈನಸ್ ಜೊತೆಗೆ ಅವರನ್ನ ಒಪ್ಕೊಳ್ಳೋದೇ ನಿಜವಾದ ಪ್ರೀತಿ ಅನ್ನೋ ದೊಡ್ಡ ಪಾಠವನ್ನ ಇದು ಕಲಿಸುತ್ತೆ. ಈ ಇಡೀ ಕತೆಗೆ ಇದೊಂದು ಪರ್ಫೆಕ್ಟ್ ಮೀನಿಂಗ್ ಕೊಡುತ್ತೆ. ಈ ಇಡೀ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸುವಾಗ ನಾವೆಲ್ಲರೂ ಒಂದು ಪ್ರಮುಖವಾದ ಪ್ರಶ್ನೆಯನ್ನ ಕೇಳ್ಕೊಳ್ಬೇಕಾಗಿದೆ. ನಿಜವಾದ ಪ್ರೀತಿ ಒಮ್ಮೆ ಜೀವನಕ್ಕೆ ಎಂಟ್ರಿ ಕೊಟ್ರೆ ಅದು ಬದುಕನ್ನ ಹೇಗೆ ಸಂಪೂರ್ಣವಾಗಿ ಬದಲಾಯಿಸ್ಬಿಡುತ್ತಲ್ವಾ? ಕೇವಲ ಒಂದು ಸಣ್ಣ ಇನ್ಸ್ಟಾಗ್ರಾಮ್ ರಿಕ್ವೆಸ್ಟಿಂದ ಶುರುವಾಗಿ ಸಾವು ಬದುಕಿನ ಹೋರಾಟವನ್ನ ಗೆದ್ದು ಪರಸ್ಪರರಿಗಾಗಿ ಬದುಕುವ ಈ ಕಥೆ ಜೆನ್ಯೂನ್ ಕನೆಕ್ಷನ್ ನಮ್ಮನ್ನ ಹೇಗೆ ಶಾಶ್ವತವಾಗಿ ಬದಲಾಯಿಸುತ್ತೆ ಅಂತ ತೋರಿಸ್ಕೊಟ್ಟಿದೆ. ಈ ವಿಶ್ಲೇಷಣೆ ಖಂಡಿತವಾಗಿ ಒಂದು ಹೊಸ ದೃಷ್ಟಿಕೋನವನ್ನು ನೀಡಿದೆ ಅಂತ ಭಾವಿಸ್ತಾ ಮುಂದಿನ ಬಾರಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.